ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸಾಕಷ್ಟು ಅಪ್ಡೇಟ್ಸ್ ಇರುವಂತದ್ದು ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಅಪ್ಡೇಟ್ ಸಿಗ್ತಾ ಇದೆ. ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಅಂತ. ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ಚಿದ್ದಾರೆ ಎಟಿಸಿಎ. ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ರವಾನೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಶುರುವಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿಯನ್ನ ಒದಗಿಸಲಿದ್ದಾರೆ ಬ್ಲಾಕ್ ಬಾಕ್ಸ್. ಇಂದು ಬೆಳಗ್ಗೆ ವಿಮಾನದ ಡಿವಿಆರ್ ಪತ್ತೆಯಾಗಿತ್ತು. ನೋಡಿ, ಡಿವಿಆರ್ ಪತ್ತೆಯಾಗಿತ್ತು. ಆ ಕ್ಷಣದಲ್ಲಿ ಬ್ಲಾಕ್ ಬಾಕ್ಸ್ ಎಲ್ಲೋಯ್ತು ಅಂತ ಹೇಳ್ಕೊಂಡು ಸಾಕಷ್ಟು ಶೋಧ ಕಾರ್ಯವನ್ನು ನಡೆಸಿದ್ರು. ಯಾಕಂತ ಹೇಳಿದ್ರೆ ಮೈನ್ ಇಂಪಾರ್ಟೆಂಟ್ ಇರುವಂತದ್ದೇ ಬ್ಲಾಕ್ ಬಾಕ್ಸ್. ವಿಮಾನ ಪತನ ಇರಬಹುದು ಅಥವಾ ಸಮುದ್ರ ಏನಾದರೂ ಯಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಡಗು ಮುಳುಗುವಂತಹ ಸ್ಥಿತಿಯಲ್ಲಿ ತಲುಪಬಹುದು. ಅಂತ ಸಂದರ್ಭದಲ್ಲಿ ಮೈನ್ ಬೇಕಾಗ್ತಾ ಇರುವಂತದ್ದೇ. ಇದಕ್ಕೆ ಏನ್ ಕಾರಣ, ಮೂಲ ಕಾರಣ ಏನು ಅಂತದ್ದು ಗೊತ್ತಾಗ್ತಾ ಇರುವಂತದ್ದು. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಪತ್ತೆ ಹಚ್ಚುವಂತಹ ಎಲ್ಲ ಸೌಕರ್ಯಗಳಿರುವಂತದ್ದು. ಕಾರಣ ಇಷ್ಟೇ, ಅದರಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಪೈಲಟ್ ಮಾತಾಡದಿರಬಹುದು ಅಥವಾ ಎಟಿಎಸ್ ಇಂದ ಏನಾದರೂ ಸೂಚನೆ ಸಿಕ್ಕಿರುವಂತದ್ದು ಪ್ರತಿಯೊಂದು ಕೂಡ ಅದರಲ್ಲಿ ಆಗಿರುತ್ತೆ. ಏನಾದರೂ ಅವಘಡ ಸಂಭವಿಸುವಂತಹ ಸಂದರ್ಭದಲ್ಲಿ ಏನ್ ಕಾನ್ವರ್ಸೇಷನ್ ನಡೆದಿರುತ್ತೆ ಪೈಲಟ್ ಆಗಿ ಸಹ ಪೈಲಟ್ ನಡುವೆ, ಅದು ಏನಾದರೂ ಅಜಾಗರೂಕತೆ ಆಯ್ತಾ, ಇವೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ಪತ್ತೆ ಆಗಿರುತ್ತೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಸಿಕ್ತು ಅಂತ ಗೊತ್ತಾಗ್ತಾ ಇದೆ. ಈ ಬ್ಲಾಕ್ ಬಾಕ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಎಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ, ಎಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುತ್ತೆ ಅಂತೇಳಿ ಪೈಲಟ್ ಎಟಿಸಿಗೆ ಅದನ್ನ ಕನ್ವೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಕೋಆರ್ಡಿನೇಷನ್ ಏನಿರುತ್ತಲ್ಲ, ಆ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಏನ್ ಕನ್ವರ್ಸೇಷನ್ ಆಗಿರುತ್ತೆ ಅಂತೇಳಿ ಆ ಕನ್ವರ್ಸೇಷನ್ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದನ್ನ ತಿಳಿದುಕೊಂಡು ಅಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಗೊತ್ತಾಗುತ್ತೆ, ಯಾಕಂದ್ರೆ ಇಗ್ನಿಷನ್ ಅಲ್ಲಿ ಸಮಸ್ಯೆ ಆಯ್ತಾ ಅಥವಾ ಬೇರೆ ಎಲ್ಲಾದ್ರೂ ತಾಂತ್ರಿಕ ದೋಷ ಆಯ್ತಾ ಅನ್ನೋದು ಆ ಪೈಲಟ್ಗೆ ಗೊತ್ತಾಗಿರುತ್ತೆ. ಪೈಲಟ್ ಕೋ ಪೈಲಟ್ಗೆ ಹೇಳಿರ್ತಾರೆ ಅಥವಾ ಅದನ್ನ ಎಟಿಸಿಗೆ ಏರ್ ಕಂಟ್ರೋಲ್ ಟ್ರಾಫಿಕ್ ಅಂದ್ರೆ ಅವ್ರು ಇರ್ತಾರಲ್ಲ, ಏರ್ ಟ್ರಾಫಿಕ್ ಕಂಟ್ರೋಲರ್ ಇರ್ತಾರಲ್ಲ, ಅವ್ರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಈ ವಿಮಾನ ಟೇಕ್ ಆಫ್ ಆದ 33 ಸೆಕೆಂಡ್ಗಳಲ್ಲಿ ಆ ಸಮಯದಲ್ಲಿ ಎಟಿಸಿ ಜೊತೆ ಸಂಪರ್ಕವನ್ನ ಕಡಿತಗೊಳಿಸ್ಕೊಂಡ್ಬಿಡುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ಎಟಿಸಿ ಅದರಲ್ಲಿ ಯಾವುದೇ ಅಂದ್ರೆ ಅವರು ಎಮರ್ಜೆನ್ಸಿ ಅಂತ ಬಂದಾಗ ಎಟಿಸಿ ತಿಳಿಸ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವರು ಲ್ಯಾಂಡಿಂಗ್ ಅನ್ನ ಮಾಡಬೇಕಾಗತ್ತಾ, ಹೇಗೆ ಎತ್ತಕತ್ತೆ ಅಂತ ಕಂಪ್ಲೀಟ್ ಆಗಿ ಅವರು ಮಾನಿಟರ್ ಮಾಡ್ತಿರ್ತಾರೆ. ಆ ಸಂದರ್ಭದ ಕಟ್ಟ ಕಡೆಯ ಸಂದರ್ಭದಲ್ಲಿ ಆದಂತಹ ಮಾತುಕತೆಗಳು, ಸಂಭಾಷಣೆ ಎಲ್ಲವೂ ಕೂಡ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಕಮ್ಯುನಿಕೇಶನ್ ಗಳ ಬಗ್ಗೆ ಕೂಡ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಈ ಘಟನೆಗೆ ಏನ್ ಕಾರಣ ಅಂತೇಳಿ ಪೈಲಟ್ ತಿಳಿಸುವ ಸಾಧ್ಯತೆ ಕೂಡ ಇರುತ್ತೆ, ಅದು ರೆಕಾರ್ಡ್ ಆಗಿರುತ್ತೆ. ಅದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ ಅನ್ನ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ ಬಳಿಕ ಅದರಿಂದ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ. ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು, ತಾಂತ್ರಿಕ ಸಮಸ್ಯೆ ಅಂತಿದೆ, ಆದ್ರೆ ಏನ್ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸಾಕಷ್ಟು ಅಪ್ಡೇಟ್ಸ್ ಇರುವಂತದ್ದು ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಅಪ್ಡೇಟ್ ಸಿಗ್ತಾ ಇದೆ. ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಅಂತ. ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ಚಿದ್ದಾರೆ ಎಟಿಸಿಎ. ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ರವಾನೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಶುರುವಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿಯನ್ನ ಒದಗಿಸಲಿದ್ದಾರೆ ಬ್ಲಾಕ್ ಬಾಕ್ಸ್. ಇಂದು ಬೆಳಗ್ಗೆ ವಿಮಾನದ ಡಿವಿಆರ್ ಪತ್ತೆಯಾಗಿತ್ತು. ನೋಡಿ, ಡಿವಿಆರ್ ಪತ್ತೆಯಾಗಿತ್ತು. ಆ ಕ್ಷಣದಲ್ಲಿ ಬ್ಲಾಕ್ ಬಾಕ್ಸ್ ಎಲ್ಲೋಯ್ತು ಅಂತ ಹೇಳ್ಕೊಂಡು ಸಾಕಷ್ಟು ಶೋಧ ಕಾರ್ಯವನ್ನು ನಡೆಸಿದ್ರು. ಯಾಕಂತ ಹೇಳಿದ್ರೆ ಮೈನ್ ಇಂಪಾರ್ಟೆಂಟ್ ಇರುವಂತದ್ದೇ ಬ್ಲಾಕ್ ಬಾಕ್ಸ್. ವಿಮಾನ ಪತನ ಇರಬಹುದು ಅಥವಾ ಸಮುದ್ರ ಏನಾದರೂ ಯಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಡಗು ಮುಳುಗುವಂತಹ ಸ್ಥಿತಿಯಲ್ಲಿ ತಲುಪಬಹುದು. ಅಂತ ಸಂದರ್ಭದಲ್ಲಿ ಮೈನ್ ಬೇಕಾಗ್ತಾ ಇರುವಂತದ್ದೇ. ಇದಕ್ಕೆ ಏನ್ ಕಾರಣ, ಮೂಲ ಕಾರಣ ಏನು ಅಂತದ್ದು ಗೊತ್ತಾಗ್ತಾ ಇರುವಂತದ್ದು. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಪತ್ತೆ ಹಚ್ಚುವಂತಹ ಎಲ್ಲ ಸೌಕರ್ಯಗಳಿರುವಂತದ್ದು. ಕಾರಣ ಇಷ್ಟೇ, ಅದರಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಪೈಲಟ್ ಮಾತಾಡದಿರಬಹುದು ಅಥವಾ ಎಟಿಎಸ್ ಇಂದ ಏನಾದರೂ ಸೂಚನೆ ಸಿಕ್ಕಿರುವಂತದ್ದು ಪ್ರತಿಯೊಂದು ಕೂಡ ಅದರಲ್ಲಿ ಆಗಿರುತ್ತೆ. ಏನಾದರೂ ಅವಘಡ ಸಂಭವಿಸುವಂತಹ ಸಂದರ್ಭದಲ್ಲಿ ಏನ್ ಕಾನ್ವರ್ಸೇಷನ್ ನಡೆದಿರುತ್ತೆ ಪೈಲಟ್ ಆಗಿ ಸಹ ಪೈಲಟ್ ನಡುವೆ, ಅದು ಏನಾದರೂ ಅಜಾಗರೂಕತೆ ಆಯ್ತಾ, ಇವೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ಪತ್ತೆ ಆಗಿರುತ್ತೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಸಿಕ್ತು ಅಂತ ಗೊತ್ತಾಗ್ತಾ ಇದೆ. ಈ ಬ್ಲಾಕ್ ಬಾಕ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ.
ಎಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ, ಎಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುತ್ತೆ ಅಂತೇಳಿ ಪೈಲಟ್ ATCಗೆ ಅದನ್ನ ಕನ್ವೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಕೋಆರ್ಡಿನೇಷನ್ ಏನಿರುತ್ತಲ್ಲ, ಆ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಏನ್ ಕನ್ವರ್ಸೇಷನ್ ಆಗಿರುತ್ತೆ ಅಂತೇಳಿ. ಆ ಕನ್ವರ್ಸೇಷನ್ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದನ್ನ ತಿಳಿದುಕೊಂಡು ಅಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಗೊತ್ತಾಗತ್ತೆ. ಯಾಕಂದ್ರೆ ಇಗ್ನಿಷನ್ ಅಲ್ಲಿ ಸಮಸ್ಯೆ ಆಯ್ತಾ ಅಥವಾ ಬೇರೆ ಎಲ್ಲಾದ್ರೂ ತಾಂತ್ರಿಕ ದೋಷ ಆಯ್ತಾ ಅನ್ನೋದು ಆ ಪೈಲಟ್ಗೆ ಗೊತ್ತಾಗಿರುತ್ತೆ. ಪೈಲಟ್ ಕೋ ಪೈಲಟ್ಗೆ ಹೇಳಿರ್ತಾರೆ, ಅಥವಾ ಅದನ್ನ ATCಗೆ ಏರ್ ಕಂಟ್ರೋಲ್ ಟ್ರಾಫಿಕ್ ಅಂದ್ರೆ ಅವ್ರು ಇರ್ತಾರಲ್ಲ, ಏರ್ ಟ್ರಾಫಿಕ್ ಕಂಟ್ರೋಲರ್ ಇರ್ತಾರಲ್ಲ, ಅವ್ರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಈ ವಿಮಾನ ಟೇಕ್ ಆಫ್ ಆದ 33 ಸೆಕೆಂಡ್ಗಳಲ್ಲಿ ಆ ಸಮಯದಲ್ಲಿ ATC ಜೊತೆ ಸಂಪರ್ಕವನ್ನ ಕಡಿತಗೊಳಿಸ್ಕೊಂಡ್ಬಿಡುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅದರಲ್ಲಿ ಯಾವುದೇ ಅಂದ್ರೆ ಅವರು ಎಮರ್ಜೆನ್ಸಿ ಅಂತ ಬಂದಾಗ ATC ತಿಳಿಸ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವರು ಲ್ಯಾಂಡಿಂಗ್ ಅನ್ನ ಮಾಡಬೇಕಾಗತ್ತಾ, ಹೇಗೆ ಎತ್ತಕತ್ತೆ ಅಂತ ಕಂಪ್ಲೀಟ್ ಆಗಿ ಅವರು ಮಾನಿಟರ್ ಮಾಡ್ತಿರ್ತಾರೆ. ಆ ಸಂದರ್ಭದ ಕಟ್ಟ ಕಡಿಯ ಸಂದರ್ಭದಲ್ಲಿ ಆದಂತ ಮಾತುಕತೆಗಳು, ಸಂಭಾಷಣೆ ಎಲ್ಲವೂ ಕೂಡ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಕಮ್ಯುನಿಕೇಶನ್ ಗಳ ಬಗ್ಗೆ ಕೂಡ ಅದ್ರಲ್ಲಿ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಈ ಘಟನೆಗೆ ಏನ್ ಕಾರಣ ಅಂತೇಳಿ ಪೈಲಟ್ ತಿಳಿಸುವ ಸಾಧ್ಯತೆ ಕೂಡ ಇರುತ್ತೆ, ಅದು ರೆಕಾರ್ಡ್ ಆಗಿರುತ್ತೆ. ಅದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ ಅನ್ನ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ ಬಳಿಕ ಅದರಿಂದ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ. ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು, ತಾಂತ್ರಿಕ ಸಮಸ್ಯೆ ಅಂತಿದೆ, ಆದ್ರೆ ಏನ್ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಸಾಕಷ್ಟು ಅಪ್ಡೇಟ್ಸ್ ಇರುವಂತದ್ದು ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಅಪ್ಡೇಟ್ ಸಿಗ್ತಾ ಇದೆ. ಬ್ಲಾಕ್ ಬಾಕ್ಸ್ ಈಗ ಪತ್ತೆಯಾಗಿದೆ ಅಂತ. ನತದೃಷ್ಟ ವಿಮಾನದ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ದುರಂತ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆ ಹಚ್ಚಿದ್ದಾರೆ ATCA. ವಿಧಿವಿಜ್ಞಾನ ಲ್ಯಾಬ್ಗೆ ಬ್ಲಾಕ್ ಬಾಕ್ಸ್ ರವಾನೆ. ವಿಮಾನ ದುರಂತ ತನಿಖಾ ತಂಡದಿಂದ ತನಿಖೆ ಶುರುವಾಗಿದೆ. ದುರಂತಕ್ಕೆ ಮಹತ್ವದ ಸಾಕ್ಷಿಯನ್ನ ಒದಗಿಸಲಿದ್ದಾರೆ ಬ್ಲಾಕ್ ಬಾಕ್ಸ್. ಇಂದು ಬೆಳಗ್ಗೆ ವಿಮಾನದ DVR ಪತ್ತೆಯಾಗಿತ್ತು. ನೋಡಿ, DVR ಪತ್ತೆಯಾಗಿತ್ತು. ಆ ಕ್ಷಣದಲ್ಲಿ ಬ್ಲಾಕ್ ಬಾಕ್ಸ್ ಎಲ್ಲೋಯ್ತು ಅಂತ ಹೇಳ್ಕೊಂಡು ಸಾಕಷ್ಟು ಶೋಧ ಕಾರ್ಯವನ್ನ ನಡೆಸಿದ್ರೆ. ಯಾಕಂತ ಹೇಳಿದ್ರೆ ಮೈನ್ ಇಂಪಾರ್ಟೆಂಟ್ ಇರುವಂತದ್ದೇ ಬ್ಲಾಕ್ ಬಾಕ್ಸ್. ವಿಮಾನ ಪತನ ಇರಬಹುದು ಅಥವಾ ಸಮುದ್ರ ಏನಾದರೂ ಯಾನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಡಗು ಮುಳುಗುವಂತಹ ಸ್ಥಿತಿಯಲ್ಲಿ ತಲುಪಬಹುದು. ಅಂತ ಸಂದರ್ಭದಲ್ಲಿ ಮೈನ್ ಬೇಕಾಗ್ತಾ ಇರುವಂತದ್ದೇ. ಇದಕ್ಕೆ ಏನ್ ಕಾರಣ, ಮೂಲ ಕಾರಣ ಏನು ಅಂತದ್ದು ಗೊತ್ತಾಗ್ತಾ ಇರುವಂತದ್ದು. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಪತ್ತೆ ಹಚ್ಚುವಂತಹ ಎಲ್ಲ ಸೌಕರ್ಯಗಳಿರುವಂತದ್ದು. ಕಾರಣ ಇಷ್ಟೇ, ಅದರಲ್ಲಿ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿರುತ್ತೆ. ಪೈಲಟ್ ಮಾತಾಡದಿರಬಹುದು ಅಥವಾ ATS ಇಂದ ಏನಾದರೂ ಸೂಚನೆ ಸಿಕ್ಕಿರುವಂತದ್ದು ಪ್ರತಿಯೊಂದು ಕೂಡ ಅದರಲ್ಲಿ ಆಗಿರುತ್ತೆ. ಏನಾದರೂ ಅವಘಡ ಸಂಭವಿಸುವಂತಹ ಸಂದರ್ಭದಲ್ಲಿ ಏನ್ ಕಾನ್ವರ್ಸೇಷನ್ ನಡೆದಿರುತ್ತೆ ಪೈಲಟ್ ಆಗಿ ಸಹ ಪೈಲಟ್ ನಡುವೆ, ಅಥವಾ ಏನಾದರೂ ಅಜಾಗರೂಕತೆ ಆಯ್ತಾ, ಇವೆಲ್ಲವೂ ಕೂಡ ಬ್ಲಾಕ್ ಬಾಕ್ಸ್ ಅಲ್ಲಿ ಪತ್ತೆ ಆಗಿರುತ್ತೆ, ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಬ್ಲಾಕ್ ಬಾಕ್ಸ್ ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ. ಸದ್ಯಕ್ಕೆ ಬ್ಲಾಕ್ ಬಾಕ್ಸ್ ಸಿಕ್ತು ಅಂತ ಗೊತ್ತಾಗ್ತಾ ಇದೆ. ಈ ಬ್ಲಾಕ್ ಬಾಕ್ಸ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಎಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ, ಎಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುತ್ತೆ ಅಂತೇಳಿ ಪೈಲಟ್ ATCಗೆ ಅದನ್ನ ಕನ್ವೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆ ಕೋಆರ್ಡಿನೇಷನ್ ಏನಿರುತ್ತಲ್ಲ, ಆ ಕಮ್ಯುನಿಕೇಶನ್ ಎಲ್ಲವೂ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈ ಬ್ಲಾಕ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ, ಏನ್ ಕನ್ವರ್ಸೇಷನ್ ಆಗಿರುತ್ತೆ ಅಂತೇಳಿ. ಆ ಕನ್ವರ್ಸೇಷನ್ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರೋದನ್ನ ತಿಳಿದುಕೊಂಡು ಅಲ್ಲಿಂದ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಗೊತ್ತಾಗುತ್ತೆ. ಯಾಕಂದ್ರೆ ಇಗ್ನಿಷನ್ ಅಲ್ಲಿ ಸಮಸ್ಯೆ ಆಯ್ತಾ ಅಥವಾ ಬೇರೆ ಎಲ್ಲಾದ್ರೂ ತಾಂತ್ರಿಕ ದೋಷ ಆಯ್ತಾ ಅನ್ನೋದು ಆ ಪೈಲಟ್ಗೆ ಗೊತ್ತಾಗಿರುತ್ತೆ. ಪೈಲಟ್ ಕೋ ಪೈಲಟ್ಗೆ ಹೇಳಿರ್ತಾರೆ, ಅಥವಾ ಅದನ್ನ ATCಗೆ ಏರ್ ಕಂಟ್ರೋಲ್ ಟ್ರಾಫಿಕ್ ಅಂದ್ರೆ ಅವ್ರು ಇರ್ತಾರಲ್ಲ, ಏರ್ ಟ್ರಾಫಿಕ್ ಕಂಟ್ರೋಲರ್ ಇರ್ತಾರಲ್ಲ, ಅವ್ರಿಗೆ ತಿಳಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಈ ವಿಮಾನ ಟೇಕ್ ಆಫ್ ಆದ 33 ಸೆಕೆಂಡ್ಗಳಲ್ಲಿ ಆ ಸಮಯದಲ್ಲಿ ATC ಜೊತೆ ಸಂಪರ್ಕವನ್ನ ಕಡಿತಗೊಳಿಸ್ಕೊಂಡ್ಬಿಡುತ್ತೆ. ಏರ್ ಟ್ರಾಫಿಕ್ ಕಂಟ್ರೋಲ್ ATC ಅದರಲ್ಲಿ ಯಾವುದೇ ಅಂದ್ರೆ ಅವರು ಎಮರ್ಜೆನ್ಸಿ ಅಂತ ಬಂದಾಗ ATC ತಿಳಿಸ್ತಾರೆ. ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅವರು ಲ್ಯಾಂಡಿಂಗ್ ಅನ್ನ ಮಾಡಬೇಕಾಗತ್ತಾ, ಹೇಗೆ ಎತ್ತಕತ್ತೆ ಅಂತ ಕಂಪ್ಲೀಟ್ ಆಗಿ ಅವರು ಮಾನಿಟರ್ ಮಾಡ್ತಿರ್ತಾರೆ. ಆ ಸಂದರ್ಭದ ಕಟ್ಟ ಕಡಿಯ ಸಂದರ್ಭದಲ್ಲಿ ಆದಂತ ಮಾತುಕತೆಗಳು, ಸಂಭಾಷಣೆ ಎಲ್ಲವೂ ಕೂಡ ಈ ಬ್ಲಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ.
ಕಮ್ಯುನಿಕೇಶನ್ಗಳ ಬಗ್ಗೆ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಜೊತೆಗೆ ಈ ಘಟನೆಗೆ ಏನ್ ಕಾರಣ ಅಂತೇಳಿ ಪೈಲಟ್ ತಿಳಿಸುವ ಸಾಧ್ಯತೆ ಕೂಡ ಇರುತ್ತೆ, ಅದು ರೆಕಾರ್ಡ್ ಆಗಿರುತ್ತೆ. ಅದೆಲ್ಲವೂ ಕೂಡ ಆ ಬ್ಲಾಕ್ ಬಾಕ್ಸ್ ಅನ್ನ ರಿಕವರಿ ಮಾಡ್ತಾರೆ. ರಿಕವರಿ ಮಾಡಿದ ಬಳಿಕ ಅದರಿಂದ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ. ಈ ಘಟನೆಗೆ ಪ್ರಮುಖವಾದಂತ ಕಾರಣ ಏನು, ತಾಂತ್ರಿಕ ಸಮಸ್ಯೆ ಅಂತಿದೆ, ಆದ್ರೆ ಏನ್ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.